ಇದೇನಪ್ಪ ಇದು? ನೋಡ್ತಿದ್ದಂಗೆ ಏನೋ ತಿಂಡಿ ಥರ ಆಗೋಗಿದೆ. ಇದನ್ನ ನಾನು ಮಾಡ್ದ? ಅಲ್ಲ, ಕಿಚನ್ಗೆ ನನ್ನ ಬಿಟ್ರೆ ಯಾರೂ ಬಂದಿಲ್ಲ, ಮತ್ತೆ ನಾನೇ ಇದನ್ನ ಮಾಡಿರ್ಬೇಕು. ಯಪ್ಪ, ಗಬ್ಬು, ಇದು ನನ್ನಲ್ಗೇನೆ ಒಳಗಡೆ ತಗೊಂತಿಲ್ಲ. ಇನ್ನು ಅವ್ರು ಇದು ಹೆಂಗೆ ತಿಂತಾರೋ? ಅನ್ಭವಿಸಿ ನನ್ನ ಮಕ್ಕಳ, ಅನ್ಭವಿಸಿ. ಆಯ್ತೋ ಇಲ್ಲ ನಾನೇ ಬರ್ಲಾ? ಅಂಕಲ್ ಬಂದೆ ಅಂಕಲ್. ಕಡಂಬಟ್ಟು ರೆಡಿ ಟು ಸರ್ವ್ ಅಂಕಲ್. ಅಂಕಲ್, ಕಡಂಬಟ್ಟು ಅಂತೇನೋ ಮಾಡಿದ್ದೀನಿ. ಚೆನ್ನಾಗಿದ್ದರೆ ಹೊಟ್ಟೆಗೆ ಹಾಕೊಳ್ಳಿ, ಚೆನ್ನಾಗಿಲ್ಲ ಅಂದರೆ ಮನ್ಸಿಗೆ ಹಾಕೋಬೇಡಿ ಅಂಕಲ್. ತಗೊಳ್ಳಿ ತಗೊಳ್ಳಿ. ಸೂಪರ್. ಆದಿತ್ಯ, ನೀನು ಹೋದ ಜನ್ಮದಲ್ಲಿ ನಳಮಹಾರಾಜ ಆಗಿದ್ದು ಆಮೇಲೆ ಆದಿತ್ಯ ಆಗಿರೋದು. ಏನ್ ನಿನ್ ಕೈ ರುಚಿ! ಇನ್ನೊಂದ್ಸಲ ತಿಂತೀನಿ. ಹೆಂಡ್ತಿನ? ಎಸ್, ಅವನ ಹೆಂಡತಿ. ಎಲ್ರು ಕೇಳಿಸ್ಕೊಳ್ಳಿ, ವಿಲ್ ಪ್ರಕಾರ ಅವನ ಹೆಂಡತಿನೂ ಬರ್ತಾಳೆ ಅಂತ ಇದೆ. ಆದರೆ ನನಗೆ ಆದಿತ್ಯ ಮದುವೆ ಆಗಿರೋ ಥರ ಯಾವುದೇ ರೀತಿಯಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಆಸ್ತಿ ಹಸ್ತಾಂತರ ಆಗೋದಿಲ್ಲ. ಅದು ಅವಳ ಭಾಳ ವರ್ಷ ಆಯ್ತು. ಅಲ್ಲ, ಊರಿಗೆ ಹೋಗಿದ್ದಾಳೆ, ಇವನೇ ಕಳಿಸ್ಕೊಟ್ಟ. ಹೌದಾ? ಹಾ, ಹೌದು ಹೌದು. ನಾನು ಹೌದು ಅನ್ನೋಕ್ಕೆ ಹೋಗಿ ಹೌದಾ ಅಂದ್ಬಿಟ್ಟೆ. ಸಾರಿ. ಸರಿ, ನೀನು ಹೆಂಡ್ತಿನ ಬೇಗ ಕರೆಸು, ನಾನು ಅವಳನ್ನ ನೋಡಬೇಕು. ಯಾವಾಗ ಕರೆಸ್ತೀಯಾ? ಯೋ ಗುಬಾಲ್ಡು, ಇದ್ರೆ ತಾನೇ ಬರಕ್ಕೆ. ನಾನು ಹನುಮಂತನ ಭಕ್ತ ಕಣೋ. ಅದು ನಾಳೆ, ನಾಡಿದ್ದು ಅಲ್ಲ, ಆಚೆ ನಾಡಿದ್ದು, ಮುಂದಿನ ವಾರ ಸರ್, ಮುಂದಿನ ವಾರ. ಊರಿಗೆ ಹೋಗಿ ಆರಾಮಾಗಿ ಬರಲಿ. ಅರ್ಜೆಂಟ್ ಏನಿವಾಗ? ಹಾಂ, ನಾಳೆ ನನ್ನ ಮುಂದೆ ಇರಬೇಕು. ಅದೇನು ಮಾಡ್ತೀರಾ ಮಾಡಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅವಳಿಂದ ಏನು ಕೆಲಸನೂ ನಡೆಯೋದಿಲ್ಲ. ನಾನಿನ್ನು ಬರ್ತೀನಿ. ಏಯ್, 10 ಲಕ್ಷ ಕೊಡ್ತೀನಿ ಅಂತ ನನಗೆ ಬೇಕಾದಾಗ ನಡ್ಸ್ಕೊತಿದ್ದೀರಲ್ಲ, ಏನ್ ಅನ್ಕೊಂಡಿದ್ದೀರಾ ನನ್ನನ್ನ? ಸಮಾಧಾನ ಮಾಡ್ಕೋ ಸಂಜು, ನಾವೀಗ ಅವ್ರು ಹೇಳೋದನ್ನ ಕೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಮಣ್ಣು ನಿಮಗ್ ಬೇರೆ ದಾರಿ ಇಲ್ದೇ ಇರ್ಬೋದು, ಆದ್ರೆ ನನಗ್ ಬದುಕಕ್ 100 ದಾರಿ ಇದೆ. ನನ್ಗಿದಾಗಲ್ಲ, ನನಗ್ ಬೇಡ, ನಾನು ಹೋಗ್ತಿದ್ದೀನಿ ಅಷ್ಟೇ. ಪಾಪಚ್ಚಿ, ಯಾಕಷ್ಟೊಂದು ಕೋಪ ಮಾಡ್ಕೊಳ್ತೀಯಾ?
ಈಗಂಥದ್ದು ಏನಾಗಿದೆ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಒಂದು ಸಣ್ಣ ಸುಳ್ಳು ಹೇಳಿದ್ವಪ್ಪ, ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ? ನೋಡೋಣ, ಸ್ಮೈಲ್ ಮಾಡು. ಏನ್ ಸ್ಮೈಲು? ನನಗೊಬ್ಳು ಹೆಂಡತಿನ ಕಟ್ಟಕ್ಕೆ ಹೊರಟಿದ್ದೀರಲ್ಲ, ಇನ್ನು ಏನೇನು ಅನುಭವಿಸ್ಬೇಕು ನಾನು ಹೇಳಿ? ಪ್ರಪಂಚನ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಿದ್ದೀಯಲ್ಲ, ನಿನಗೇನು ಮದುವೆ ಆಗೋದಕ್ಕೆ ಹೇಳಿದ್ವಾ? ಏನೋ ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡು. ನೀವು ಮ್ಯಾನೇಜ್ ಮಾಡ್ತೀರಾ ಬಿಡಿಪ್ಪ, ನಮ್ಮನ್ನು ಬಾಣ್ಲಿಲ್ಲ ಹುರಿದು ಮುಕ್ಕಿ ಚಪ್ಪರಿಸ್ತೀರಾ. ನೋಡ್ಗುರು, ನನ್ನ ತಂಗಿ ಮದುವೆ ಆಗೋವರೆಗೂ ನನ್ನ ಲೈಫಲ್ಲಿ ಯಾವ ಹುಡುಗಿರ್ಗೂ ಎಂಟ್ರಿ ಇಲ್ಲ. ಅದು ರೀಲ್ ಆಗಲಿ ರಿಯಲ್ ಆಗಲಿ, ಇಲ್ಲ ಅಂದಮೇಲೆ ಇಲ್ಲ ಅಷ್ಟೇ. ಸಂಜು, ಟಿವಿಲಿ ಕರೋಡ್ಪತಿ ಆಟ ಬರ್ತಿತ್ತು, ನೋಡಿದ್ಯಾ? ಆಟದ ಕೊನೆ ತನಕ ಬಂದು ಒಂದೇ ಒಂದು ತಪ್ಪು ಮಾಡಿದ್ರು ಗೆದ್ದಿರೋ ಅಷ್ಟು ದುಡ್ಡನ್ನ ಕಳ್ಕೊಂಡು ಮನೆಗೆ ಹೋಗ್ತಾ ಇದ್ರು, ನೋಡಿದ್ಯಾ? ನೋಡಿದ್ದೀನಿ. ಅದಕ್ಕೆ ತಪ್ಪು ಮಾಡೋದಕ್ಕಿಂತ ಮುಂಚೆ ಕ್ವಿಟ್ ಮಾಡಿ ನಾನೇ ಹೋಗ್ತಿದ್ದೀನಿ. ಇವಾಗ ಇಲ್ಲಿ ಕ್ವಿಟ್ ಮಾಡಿದ್ರೆ ಬರಿಗೈಲಿ ಮನೆಗೆ ಹೋಗ್ಬೇಕು, ನೆನ್ಪಿರ್ಲಿ. ಬರೀಗೈ ನಿಜ, ಆದರೆ ವಾಪಸ್ ಹೋಗ್ತೀಯೋ ಇಲ್ವೋ ಅನ್ನೋದು ನಾನು ಗ್ಯಾರಂಟಿ ಕೊಡಲ್ಲ. ಓಯ್, ಏನು ಆವಾಜ್ ಆಗ್ತಿದ್ಯಾ? ಏನೆಲ್ಲ ಸೇರ್ಕೊಂಡು ಹೆದರಿಸ್ತಿದ್ದೀರಾ ನನಗೆ? ಇಷ್ಟು ದಿನ ನಾನು ಇಲ್ಲಿ ಏನು ಮಾಡಿದ್ರು ನಿಯತ್ತು ಅಂತ ಮಾಡಿದೆ. ಈ ಆವಾಜೆಲ್ಲ ಬೇಡಮ್ಮ, ಧಮ್ಕಿ ಎಲ್ಲ ಸೈಡಲ್ಲಿ ಇಟ್ಕೋ ಬಾಸು. ದುಷ್ಯಂತ, ಸುಮ್ಮನಿರ. ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಗೊತ್ತಿಲ್ಲ ನಿನಗೆ. ನೋಡಪ್ಪ, ಇಲ್ಲಿ ಏನೇನು ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ ಅಂತ ತಿಳ್ಕೊ. ನಿನಗಿಲ್ಲಿ ಯಾವ ತೊಂದರೆ ಆಗ್ದಾಗೆ ನೋಡ್ಕೊಳ್ತೀವಿ. ಇಲ್ಲಿಂದ ನೀನು ಹೋಗ್ಬೇಕಾದ್ರೆ ಕೈಗೆ 10 ಲಕ್ಷ ರೂಪಾಯಿ ಕೊಟ್ಕೊಳ್ಸೋ ಜವಾಬ್ದಾರಿ ನಮ್ದಪ್ಪ. ಕೈಗೇನೋ 10 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಕಳಿಸ್ತೀರಾ, ಜೊತೆಗೆ ಬೋನಸ್ ಅಂತ ಹೆಂಡ್ತಿನೂ ಕಳಿಸ್ತೀರಲ್ಲ? ಇವೆಲ್ಲ ನಾಟಕ ಕಣೋ. ಲಾಯರ್ ಕಣ್ಣಿಗೆ 3 ದಿನ ಅಷ್ಟೇ ಇದು. ಲಾಯರ್ ಕೆಲಸ ಮುಗಿತಿದ್ದಾಗೆ ಅವಳು ಯಾರೋ ನೀನು ಯಾರೋ. ನೋಡು ಸಂಜು, ನೀನು ಈ ಕೊನೆ ಕ್ಷಣದಲ್ಲಿ ಆಗಲ್ಲ ಅಂದರೆ ನೀನು ಇಷ್ಟು ದಿನ ಪಟ್ಟು ಕಷ್ಟ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಲ್ವಾ? ಆಗ ನಿನಗೂ ಏನೂ ಸಿಗಲ್ಲ, ನಮಗೂ ಏನೂ ಸಿಗಲ್ಲ ಕಣೋ. ಆ ಕಾರಲ್ಲಿ ಯಾರೋ ಕೂತಿದ್ರು, ಡ್ರೈವ್ ಮಾಡ್ತಾ ಇದ್ರು. ನನಗೂ ಏನೋ ಇದೆ ಅನಿಸ್ತಿದೆ. ಜಲ ಪ್ರವಾಹ ಪಾವಿತಸ್ಥಲೆ ತದೇವಲಂಬ್ಯಲಂಬಿತಂ ಭುಜಂಗ ತುಂಗ ಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದ ಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ.